10 ವರ್ಷದಲ್ಲಿ ಕೈಕಾಲಲ್ಲಿ ಮೂಮೆಂಟ್ ಇದ್ದಿಲ್ಲ, ಅಂದರೆ ನಡೀತಾ ಇದ್ದಿಲ್ಲ, ಒಬ್ಬರೇ ನರ ವೀಕ್ನೆಸ್ ಇತ್ತು, ಬೋನ್ ವೀಕ್ನೆಸ್ ಇತ್ತಪ್ಪ ಅಮ್ಮ. ಅವರಮ್ಮ ನಮ್ಮ ಸೆರೆಕೆರೆ ಬರುವಾಗ ಹಿಡ್ಕೊಂಡು ಬರ್ತಾಯಿದ್ರು. ಅವರಿಗೆ ಏಜ್ ಇರುವಾಗ 10 ವರ್ಷ ಇರುವಾಗನೇ ಅವ್ರ ಕಾಲು ಕೈ ಬಿದ್ದೋಗಿದ್ದು. ಇಲ್ಲಿ ಬರ್ಬೇಕಂದ್ರಿಗಿನ ಅವರಮ್ಮ ಅವ್ರ ಅಜ್ಜಿ ಬಂದ್ಬಿಟ್ಟು ಆ ಕಡೆ ಕೈ ಹಿಡ್ಕೊಂಡು ಮೆಟ್ಲತ್ಸ್ಕೊಂಡು ಬರ್ತಾಯಿದ್ರಪ್ಪ ಅಮ್ಮ. ಒಬ್ಬರೇ ಸ್ವಂತವಾಗಿ ನಡೀತಾ ಇದ್ದಿಲ್ಲ. ಇವತ್ತಿಗೆ ಬ್ರದರ್ ನಮ್ಮ ಸೆರೆಕೆರೆ ಬರೋಕ್ಕೆ 40 ದಿನ ಆಯಿತು. ಒಂದು 4 ದಿನ ರೆಗ್ಯುಲರ್ ಆಗಿ ಬಂದ್ರಪ್ಪ ಅಮ್ಮ. 4 ದಿನ ಆದಮೇಲೆ ಸ್ವಂತವಾಗಿ ಒಬ್ಬರೇ ನಡ್ಕೊಂಡು ಬರ್ತಾಯಿದ್ದಾರೆ. ಮೆಟ್ಲು ಒಬ್ಬರೇ ಹತ್ಕೊಂಡು ಬರ್ತಾಯಿದ್ದಾರೆ, ಒಬ್ಬರೇ ಓಡಾಡ್ತಾ ಇದ್ದಾರೆ. ಅವಾಗ ಅಮ್ಮ ಇದ್ದರೆ ಮಾತ್ರ ಅವರು ಯಾರಾದರೂ ಒಬ್ರು ಹಿಡ್ಕೊಂಡ್ರೆ ಮಾತ್ರ ನಡ್ಕೊಂಡು ಬರ್ತಾಯಿದ್ರು. ಕೈ ಬಿಟ್ಟಾರಂದರೆ ಇನ್ನು ಕೆಳಗಡೆ ಬಿದ್ದೋಗ್ಬಿಡ್ತಿದ್ರು. ಇವತ್ತು ಸ್ವಂತವಾಗಿ ನಿಂತ್ಕೊಂಡು ಒಬ್ಬರೇ ಮೆಟ್ಲು ಹತ್ಕೊಂಡು ನಮ್ಮ ಸೆರೆಕೆರೆ ಬರ್ತಾಯಿದ್ದಾರೆ. ಸ್ವಂತವಾಗಿಯೂ ನಡೀತಾ ಇದ್ದಾರಪ್ಪ ಅಮ್ಮ. ಅಷ್ಟು ಬೆಸ್ಟಾಗಿ ನಮ್ಮ ಸೆರೆಕೆರೆಯಲ್ಲಿರುವಂಥ ಆ ಪಚ್ಚಕಲ್ಲು, ಆ ಜೇಡ್ ವಾಟ್ರು ಬ್ರದರ್ ಎಲ್ಲೆಲ್ಲ ವೀಕ್ನೆಸ್ ಇತ್ತು, ನರ ಬೋನ್ಸು ಅದು ಸ್ಟ್ರಾಂಗ್ ಆಯ್ತಪ್ಪ ಅಮ್ಮ. ಇವಾಗ ಒಬ್ಬರೇ ನಡೀತಾ ಇದ್ದಾರೆ, ಒಬ್ಬರೇ ಮಾತಾಡ್ತಾ ಇದ್ದಾರೆ. ಮೊದಲು ಅವ್ರು ಬರುವಾಗ ಮಾತಾಡೋಕ್ಕೆ ಆಗ್ತಾ ಇದ್ದಿಲ್ಲ. ನಾವು ಏನೇ ಹೇಳಿದ್ರೂ ಹ್ಞೂ ಅಂತಿದ್ರು ಅಷ್ಟೇ. ಆದರೆ ಒಂದು ಮಾತು ಅವರು ಆಚೆ ಬರ್ತಾ ಇದ್ದಿಲ್ಲ. ಇವಾಗ ಸ್ಪಷ್ಟವಾಗಿ ಮಾತಾಡ್ತಾರೆ, ಎಲ್ಲನೂ ತಿಳ್ಕೊತಾ ಇದ್ದಾರೆ. ಅವ್ರಿಗೆ ಜ್ಞಾನನೂ ಕಡಿಮೆ ಇತ್ತಪ್ಪ ಅಮ್ಮ. ಸ್ವಂತವಾಗಿ ಒಬ್ಬರೇ ಎಲ್ಲಿ ಹೋಗಕ್ಕೆ ಆಗ್ತಾ ಇದ್ದಿಲ್ಲ. ಇವಾಗ ಊರಿಂದ ಒಬ್ಬರೇ ಬರ್ತಾ ಇದ್ದಾರೆ. ಅಷ್ಟು ಜ್ಞಾನನೂ ಬಂದಿದೆ, ಆರೋಗ್ಯನೂ ಬಂದಿದೆ ಅಪ್ಪ ಅಮ್ಮ. ಅವ್ರಿಗಾಗಿ ಜೋರಾಗಿ ಕ್ಲಾಪ್ ಮಾಡ್ರಪ್ಪ ಅಮ್ಮ. 1 ಟೈಮ್ ಮಾಡುವಾಗ ಇಷ್ಟೊಂದು ಬೆಸ್ಟಾಗಿ ರಿಸಲ್ಟ್ ಬರುವಾಗ 2 ಟೈಮ್ ಮಾಡುವಾಗ ನಾನು ಸಂಪೂರ್ಣವಾಗಿ ಗುಣ ಆಗಿ ನನ್ನ ಅಪ್ಪ ಅಮ್ಮನೂ ಸಾಕ್ಬೋದಲ್ಲ ಅಂತೇಳಿ ಇವತ್ತು ಬ್ರದರ್ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಅಪ್ಪ ಅಮ್ಮ. ಅವ್ರು ಮಾತಾಡ್ತಾರೆ, ಅವ್ರಿಗೋಸ್ಕರ ಕ್ಲಾಪ್ ಮಾಡಿ. ನಮಸ್ತೆ ಬ್ರದರ್. ನಮಸ್ತೆ. ನಿಮ್ಮ ಹೆಸರು ಹೇಳಿ. ಮೇಡಮ್. ನಿಮ್ಗೇನು ಪ್ರಾಬ್ಲಮ್ ಇತ್ತು? ತೊಂದರೆ? ನರ ವೀಕ್ನೆಸ್ ಇತ್ತು. ನರ ವೀಕ್ನೆಸ್ ಇತ್ತು. ಮೊದಲು ನಮ್ಮ ಸೆರೆಕೆರೆ ಬರುವಾಗ ನೀವು ನಿಮ್ಮಮ್ಮ ಹಿಡ್ಕೊಂಡು ಬರ್ತಾ ಇದ್ರ? ನಿಮ್ಗೆ ಒಬ್ರಿಗೆ ನಡೆಯಕ್ಕೆ ಆಗ್ತಾ ಇದ್ದಿಲ್ಲ? ಇಲ್ಲ ಮೇಡಮ್. ಇವಾಗ ಆಗ್ತದ ಮೇಡಮ್. ಆಗುತ್ತೆ. ಇವಾಗ 40 ದಿನ ಆಯ್ತು ನಮ್ಮ ಸೆರೆಕೆರೆ ಬರಕ್ಕೆ. 40 ದಿನ ಆಯ್ತು. ಒಬ್ರೇ ನಡ್ಕೊಂಡು ಬರ್ತಾ ಇದ್ದೀರಿ. ಅವಾಗ ಮಾತಾಡಕ್ ಆಗ್ತಿತ್ತ ಬ್ರದರ್? ಆಗ್ತಿದ್ದಿಲ್ಲ ಮೇಡಮ್. ಇವಾಗ ಆಗ್ತದ ಮೇಡಮ್. ಚೆನ್ನಾಗಿ ಮಾತಾಡ್ತಾ ಇದ್ದೀರಿ, ಒಬ್ರೇ ನಡ್ಕೊಂಡು ಹೋಗ್ತಾ ಇದ್ರಿ. ಅವಾಗ ಮೆಟ್ಲ ಹತ್ತಕ್ ಬರ್ತಾ ಇತ್ತಾ? ಇಲ್ಲ ಮೇಡಮ್. ಇವಾಗ ಒಬ್ರೇ ಹತ್ಕೊಂಡು ಬರ್ತಾ ಇದ್ದೀರಿ. ಇವಾಗ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದೀರಿ. ಅದಕ್ಕೆ ಇವತ್ತು ಬುಕ್ಕಿಂಗ್ ಮಾಡಿದ್ರಲ್ಲ, ನಿಮ್ಮಮ್ಮ ಬಂದಿಲ್ವಾ? ಬಂದಿಲ್ಲ ಮೇಡಮ್. ಓಕೆ, ನೀವು 2 ಟೈಮ್ ಮಾಡುವಾಗ ಚೆನ್ನಾಗಿ ಆಗ್ತೀವಿ ಅಂತೇಳಿ ಬುಕ್ಕಿಂಗ್ ಮಾಡಿದ್ದೀರಾ? ಓಕೆ, ಬ್ರದರ್ಗಾಗಿ ಜೋರಾಗಿ ಕ್ಲಾಪ್ ಮಾಡಿ.